ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಇಲ್ಲೇನು ಬಂದಿದೆ, ರೆಸ್ಪಾನ್ಸಿಬಿಲಿಟೀಸ್ ಬರ್ತಾ ಇದೆ. ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಫೈನಾನ್ಷಿಯಲ್ ಆ್ಯಂಡ್ ಇಮೋಷ್ನಲ್ ನೀಡ್ಸ್. ಈ ವ್ಯಕ್ತಿಗೇನೋ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಹಾಗಿರೋದ್ರಿಂದ ಇಮೋಷ್ನಲ್ ಆಗಿದ್ದಾರೆ. ಹಣಕಾಸಿನ ಸಮಸ್ಯೆಗಳು ಮನುಷ್ಯನ ವೀಕ್ ಮಾಡುತ್ತೆ. ಮುಂದೇನು ಅನ್ನೋ ಪ್ರಶ್ನೆ ಇರುತ್ತೆ. ಇಲ್ಲಿ ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅವರು. ಇಲ್ಲಿ ಅನ್ಸ್ಯಾಟಿಸ್ಫೈಡ್ ಬರ್ತಾ ಇದೆ. ಐ ವಾಸಂಟ್ ಹ್ಯಾಪಿ ದ ವೇ ಥಿಂಗ್ಸ್ ವರ್ ಗೋಯಿಂಗ್. ಏನೋ ಅವ್ರು ಅಂದ್ಕೊಂಡಂಗೆ ನಡೀತಾ ಇಲ್ಲ. ಜಾಬ್ ಅಥವಾ ಅವ್ರ ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ. ಐ ಆಮ್ ಸ್ಟಿಲ್ ಟ್ರೈಯಿಂಗ್ ಟು ಹೀಲ್. ಆ ಪರಿಸ್ಥಿತಿನ ಸುಧಾರಿಸ್ಕೊಳ್ಳೋದ್ರಲ್ಲೇ ಇದ್ದಾರೆ ಅವರು. ಈ ಮಧ್ಯೆ ನಿಮ್ಮ ಭೇಟಿಯಾಗಿದೆ, ನಿಮ್ಮ ಜೊತೆ ಆತ್ಮೀಯತೆ ಬೆಳೆದಿದೆ. ಮುಂದೆ ಯಾವುದೇ ಆ್ಯಕ್ಷನ್ ತಗೋಬೇಕು ಅಂತ ಅನ್ನಿಸ್ತಾ ಇಲ್ಲ. ತನ್ನ ಪರಿಸ್ಥಿತಿ ಸುಧಾರಿಸ್ಕೋಬೇಕು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಸ್ಟೇಬಲ್ ಇನ್ಕಮ್ ಬೇಕು, ಹಾಗೆಲ್ಲ ಯೋಚನೆ ಮಾಡೋದಿದೆ ಈ ವ್ಯಕ್ತಿ. ನಿಮ್ಮ ಬಗ್ಗೆ ಏನೇನೋ ಕನಸುಗಳು ಇಟ್ಕೊಂಡಿದ್ರು, ನಿಮ್ಮ ಜೊತೆ ಜೀವನ ಕಳಿಬೇಕು ಹಾಗೆಲ್ಲ ಅನ್ನಿಸ್ತಾ ಇತ್ತು. ಅವ್ರು ಅಂದ್ಕೊಂಡಂಗೆ ಏನೂ ನಡೀತಾ ಇಲ್ಲ, ಯಾವುದೇ ಕೆಲಸಗಳಾಗ್ತಾ ಇಲ್ಲ, ಬಿಸ್ನೆಸ್ ಮಂಕಾಗಿದೆ. ಜಾಬಲ್ಲಿ ಇರೋರಾಗಿದ್ದರೆ ಅಲ್ಲಿ ಅಂಥ ಸಂತೋಷ ಇಲ್ಲ. ಜಾಬ್ ಚೇಂಜ್ ಮಾಡೋಕ್ಕೂ ಆಗ್ತಾ ಇಲ್ಲ. ಯಾವುದೋ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಈ ವ್ಯಕ್ತಿ ಅನ್ನಿಸ್ತಾ ಇದೆ. ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಇನ್ನೇನು ಫೀಲಿಂಗ್ಸ್ ಇದೆ. ಐ ನೋ ಯು ಟ್ರಸ್ಟ್ ಮೀ ಅಂತ ಹೇಳ್ತಾ ಇದ್ದಾರೆ. ಯು ಡಿಸರ್ವ್ ಬೆಟರ್ ದ್ಯಾನ್ ಮೀ. ನೋಡಿ, ನಿನಗೆ ನನಗಿಂತ ಒಳ್ಳೆ ವ್ಯಕ್ತಿ ಸಿಗ್ತಾರೆ, ನಿನಗೆ ಮುಂದೆ ಒಳ್ಳೆ ಜೀವನ ಇದೆ. ಸದ್ಯದಲ್ಲಿ ಅವ್ರು ಏನೋ ಆ್ಯಕ್ಷನ್ ತಗೊಳ್ಳುವಂಥ ಮನಸ್ಸಿಲ್ಲ. ಆದ್ರೂ ನೀನು ಈ ಕನೆಕ್ಷನಲ್ಲಿ ನಂಬಿಕೆ ಇಟ್ಕೊಂಡಿದ್ಯಾ, ನನ್ನ ಮೇಲೆ ಭರವಸೆ ಇಟ್ಕೊಂಡಿದ್ಯಾ, ಹಾಗೆ ಅವ್ರಿಗೆ ಸಂತೋಷ ಆಗ್ತಾ ಇದೆ. ನಾನು ಮುಂದೆ ಈ ರಿಲೇಷನ್ಶಿಪ್ನ ಸರಿಯಾಗಿ ನಡ್ಸ್ಕೊಂಡು ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ. ಇವೆಲ್ಲ ಸಮಸ್ಯೆಗಳ ಜೊತೆ ಪ್ರೀತಿ, ಪ್ರೇಮ, ಮದುವೆ ಅಂತ ತಲೆ ಕೆಡಿಸ್ಕೊಳಕ್ಕಾಗಲ್ಲ ನನಗೆ. ಹಾಗವ್ರು ಯೋಚನೆ ಮಾಡ್ತಾ ಇದ್ದಾರೆ, ನನ್ನನ್ನು ನಾನು ಹೀಲ್ ಮಾಡ್ಕೋಬೇಕು, ನನ್ನ ಲೈಫಲ್ಲಿ ನಾನು ಸರಿಯಾಗಿ ನಿಂತ್ಕೋಬೇಕು, ಹಾಗೆಲ್ಲ ಅವ್ರು ಯೋಚನೆ ಮಾಡೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ, ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ಅವರು. ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತೆ. ಫೈನಾನ್ಷಿಯಲ್ ಇರುತ್ತೆ, ಇಮೋಷ್ನಲ್ ಆಗಿರುತ್ತೆ, ಹೆಲ್ತ್ ಇಶ್ಯೂಸ್ ಇರುತ್ತೆ, ಅಥವಾ ಮನೆಯವ್ರ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಹಾಗೆ ಈ ವ್ಯಕ್ತಿಗೆ ಏನೋ ಸಮಸ್ಯೆಗಳಿದೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ, ಅದು ನಿಮ್ಗೇನು ಹೇಳುತ್ತೆ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಈ ವ್ಯಕ್ತಿಗೆ ತನ್ನ ಕೆರಿಯರ್ ಬಗ್ಗೆ, ತನ್ನ ಬಿಸ್ನೆಸ್ ಬಗ್ಗೆ ತುಂಬ ಕನಸುಗಳಿದೆ. ತುಂಬ ದುಡ್ಡು ಮಾಡಬೇಕು, ಲೈಫಲ್ಲಿ ಚೆನ್ನಾಗಿರಬೇಕು ಹಾಗೆಲ್ಲ ಅನ್ನಿಸ್ತಾ ಇದೆ ಇವ್ರಿಗೆ. ತುಂಬ ಕಷ್ಟ ನೋಡಿರುವಂತಹ ವ್ಯಕ್ತಿ. ಆದರೆ ಈಗ ಏನೋ ಲೋನ್ಲಿನೆಸ್ ಇದೆ, ಓವರ್ ಥಿಂಕಿಂಗ್ ಇದೆ. ಈ ಕನೆಕ್ಷನ್ ಸ್ಲೀಪಿಂಗ್ ಮೋಡಲ್ಲಿದೆ. ಒಂದು ಕಾಲದಲ್ಲಿ ನಿಮ್ಮ ಜೊತೆ ಚೆನ್ನಾಗಿದ್ದರು, ಸಂತೋಷವಾಗಿತ್ತು. ಆದರೆ ಈಗೇನೋ ಲೋನ್ಲಿನೆಸ್ ಇದೆ, ನಿಮ್ಮನ್ನು ಆಗಾಗ ಅವಾಯ್ಡ್ ಮಾಡೋದಿದೆ. ಹಾಗೆ ಇವರು ಈಗೀಗ ಸ್ಪಿರಿಚುವಲ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ದೇವರ ಮೇಲೆ ನಂಬಿಕೆ ಹೆಚ್ಚಾಗಿದೆ. ಮುಂದಿನ ಲೈಫ್ ಬಗ್ಗೆ ತುಂಬ ಕನಸುಗಳಿದೆ. ನಿಮ್ಮ ಜೊತೆ ಚೆನ್ನಾಗಿರ್ತಾರೆ, ಖುಷಿಯಾಗಿರ್ತಾರೆ. ಆದರೆ ಯಾವುದೇ ಕ್ಲಾರಿಟಿ ಕೊಡ್ತಾ ಇಲ್ಲ. ನೀವು ಅದ್ರ ಬಗ್ಗೆ ವಿಚಾರಿಸಿದಾಗ ನಿಮಗೆ ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರ ಕೊಡೋದಿದೆ. ನನ್ನ ಲೈಫಲ್ಲಿ ನಾನು ಚೆನ್ನಾಗಿ ಸೆಟ್ಲ್ ಆಗಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು, ಒಳ್ಳೆ ವ್ಯಕ್ತಿ ಅಂತ ಅನ್ನಿಸ್ಕೋಬೇಕು. ಸದ್ಯದಲ್ಲಿ ಮದುವೆ ಅನ್ನೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಸ್ವಲ್ಪ ದಿನ ಹೀಗೆ ಫ್ರೆಂಡ್ಸ್ ಆಗಿರೋಣ, ನನ್ನ ಮೇಲೆ ನಂಬಿಕೆ ಇಡು, ಹಾಗೆಲ್ಲ ನಿಮ್ಗೆ ಹೇಳೋದಿದೆ ಅವರು. ಎಷ್ಟೋ ಸಲ ಒಬ್ಬರೇ ಕೂತು ಯೋಚನೆ ಮಾಡೋದಿದೆ, ಕನಸು ಕಾಣೋದಿದೆ. ಈ ವ್ಯಕ್ತಿಗೆ ಫ್ಯೂಚರ್ ಬಗ್ಗೆ ತುಂಬ ಯೋಚನೆಗಳಿದೆ. ಮದುವೆ, ಕಮಿಟ್ಮೆಂಟ್ ಅಂದಾಗ ಲೇಸಿನೆಸ್ ಇದೆ, ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಫೀಲಿಂಗ್ಸ್ ಏನಿದೆ ಈ ಕನೆಕ್ಷನ್ನಲ್ಲಿ. ಹೈ ಪ್ರೀಸ್ಟೆಸ್, ಕ್ವೀನ್ ಆಫ್ ಸಾರ್ಟ್ಸ್, ಮತ್ತೊಂದು 7 ಆಫ್ ಕಾಯಿನ್ಸ್, 10 ಆಫ್ ಕಪ್ಸ್.
ಏಟ್ ಆಫ್ ಸಾರ್ಟ್ಸ್. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಸಿಟ್ಟಿದೆ. ಇಲ್ಲಿಬ್ರಿಗೂ ತುಂಬ ದಿನ ಫ್ರೆಂಡ್ಶಿಪ್ ಇದೆ, ಅಟ್ಯಾಚ್ಮೆಂಟ್ ಇದೆ. ಆ ವ್ಯಕ್ತಿನ ನಿಮಗೆ ಬಿಟ್ಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಆದ್ರೂ ಮೌನವಾಗಿರ್ತೀರಾ. ಹೆಚ್ಚು ಮಾತಾಡಿದ್ರೆ ಅವ್ರು ನನ್ನಿಂದ ಎಲ್ಲಿ ದೂರ ಆಗ್ತಾರೋ ಹಾಗೆ ನಿಮಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಇಲ್ಲಿ ನೀವೊಂದು ಒಳ್ಳೆ ಜಾಬಲ್ಲಿದ್ದೀರಾ ಹಾಗೆ ಅನ್ನಿಸ್ತಾ ಇದೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ. ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿದೆ. ಅದು ಈ ವ್ಯಕ್ತಿ ಜೊತೆ. ಇವ್ರನ್ನ ರಿಪ್ಲೇಸ್ ಮಾಡೋಕ್ಕೆ ನಿಮಗೆ ಇಷ್ಟ ಇಲ್ಲ, ಬಿಟ್ಕೊಡೋಕ್ಕೂ ಇಷ್ಟ ಇಲ್ಲ. ಅವ್ರಿಗೋಸ್ಕರ ಎಷ್ಟು ದಿನ ಬೇಕಾದರೂ ಕಾಯೋಕ್ಕೆ ರೆಡಿಯಾಗಿದ್ದೀರಾ. ಆದರೂ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನೆಗೆಟಿವ್ ಫೀಲಿಂಗ್ಸ್ ಇದೆ. ಈ ವ್ಯಕ್ತಿ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ದಾರಾ? ನಾನು ಮೋಸ ಹೋಗ್ತೀನಾ ಮುಂದೆ? ಎಷ್ಟು ದಿನ ಅಂತ ಕಾಯೋದು? ಹಾಗೆಲ್ಲ ನಿಮಗೂ ಯೋಚನೆ ಆಗುತ್ತೆ. ನೀವು ಇವ್ರಿಗೋಸ್ಕರ ಎಷ್ಟೇ ಇಮೋಷ್ನಲ್ ಆಗಿದ್ರೂ ಆಗಾಗ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಿದೆ. ನೀವು ಮನೆಯಲ್ಲೂ ಪ್ರೆಷರ್ ಇದೆ. ಮನೆಯಲ್ಲಿ ಏನು ಉತ್ತರ ಕೊಡೋದು ಹಾಗನ್ಸುತ್ತೆ ನಿಮಗೆ. ಈ ವ್ಯಕ್ತಿನ ನಂಬ್ಕೊಂಡಿದ್ದೀನಿ ಸರಿ, ಇವರೇನೂ ಹೇಳ್ತಾ ಇಲ್ಲ. ಇವ್ರ ಸಮಸ್ಯೆಗಳು ಯಾವಾಗ ಸರಿಯಾಗುತ್ತೋ ಅದೂ ಗೊತ್ತಿಲ್ಲ. ನಾನು ಎಷ್ಟು ದಿನ ಅಂತ ಕಾಯೋದು? ಇಷ್ಟೆಲ್ಲ ಯೋಚನೆಗಳು ಬಂದ್ರೂ ಆ ವ್ಯಕ್ತಿನ ಮಾತ್ರ ನಿಮಗೆ ಮರೆಯೋಕ್ಕಾಗ್ತಾ ಇಲ್ಲ. ರಿಪ್ಲೇಸ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಮನಸ್ಸಲ್ಲಿ ಈ ವ್ಯಕ್ತಿ ಇರೋದ್ರಿಂದ ಆ ಜಾಗಕ್ಕೆ ಯಾರೂ ಬರ್ತಾ ಇಲ್ಲ. ಬರೋ ಪ್ರಪೋಸಲ್ಗಳಿಗೆ ಮನಸ್ಸು ನೋ ಅಂತ ಹೇಳ್ತಾ ಇದೆ. ಹೀಗೆ ದಿನಗಳು ಕಳೀತಾ ಇದೆ. ಹಾಗೆ ಈ ವ್ಯಕ್ತಿನಲ್ಲಿ ನಿಮ್ಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಅವ್ರು ಸೈಲೆಂಟ್ ಆಗಿದ್ದರೆ ನಿಮ್ಗೆ ಯೋಚನೆ ಆಗುತ್ತೆ, ಸಿಟ್ಟು ಬರುತ್ತೆ. ಆಗಾಗ ಕಾಲ್ ಮಾಡೋದಿದೆ, ಮೆಸೇಜ್ ಮಾಡೋದಿದೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾನಲ್ಲಿದ್ದಾರಾ ಹಾಗೆಲ್ಲ ನೀವು ಅವ್ರನ್ನ ಚೆಕ್ ಮಾಡೋದಿದೆ. ಮನಸ್ಸು ಗೊಂದಲದ ಗೂಡಾಗಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಿಟ್ಟು ಬಂದ್ರೂ ತೋರಿಸ್ಕೊಳಕ್ಕಾಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ ನಿಮ್ಮದಾಗಿದೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಸೆಲೆಬ್ರೇಷನ್ ಇದೆ, ಮತ್ತೊಂದು ಲೆಟ್ಟಿಂಗ್ ಗೋ ಬರ್ತಾರೆ, ಹೀಲಿಂಗ್, ಹಾಗೆ ದಿ ಬರ್ಡನ್, ಮತ್ತೊಂದು ಪ್ರೊಜೆಕ್ಷನ್ಸ್ ಇದೆ. ಇಲ್ಲಿ ವಿ ಆರ್ ದಿ ವರ್ಲ್ಡ್ ಅನ್ನೋದು ಬರ್ತಾರೆ. ಈ ವ್ಯಕ್ತಿಗೆ ಫ್ಯಾಮಿಲಿ ಇಶ್ಯೂಸು ಇರಬಹುದು ಅನ್ನೋದಿದೆ. ಏನೋ ನಿಮ್ಮಿಬ್ಬರಲ್ಲಿ ಡಿಫ್ರೆನ್ಸಸ್ ಇದೆ. ಹಾಗಿರೋದ್ರಿಂದ ಇವರು ಏನೂ ಆ್ಯಕ್ಷನ್ ತಗೋತಾ ಇಲ್ಲ. ಇಮೋಷ್ನಲ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಮನೇಲಿ ಒಪ್ತಾರೋ ಇಲ್ವೋ ಅನ್ನೋ ಹೆದರಿಕೆ ಇದೆ. ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಆಗಾಗ ಮಾತುಕತೆಗಳಾಗುತ್ತೆ ಅನ್ನೋದು ಬರ್ತಾ ಇದೆ. ಒಂದು ಸರಿ ಕೆಲವು ವಿಷಯಗಳನ್ನ ಸ್ವಲ್ಪ ದಿನ ನೀವು ಲೆಟ್ಕೋ ಮಾಡಬೇಕಾಗುತ್ತೆ, ಹೀಲ್ ಮಾಡ್ಕೋಬೇಕಾಗುತ್ತೆ. ಈ ಪರಿಸ್ಥಿತಿ ಸ್ವಲ್ಪ ದಿನ ಹೀಗೆ ಮುಂದುವರಿಯುತ್ತೆ ಅನ್ನೋದಿದೆ. ಇಲ್ಲಿ ಬರ್ಡನ್ ಇದೆ. ನಿಮ್ಮ ಕನ್ಫ್ಯೂಷನ್ಸ್, ಓವರ್ ಥಿಂಕಿಂಗ್ ಸ್ವಲ್ಪ ದಿನ ಹೀಗೆ ಮುಂದುವರಿಯುತ್ತೆ. ಈ ವ್ಯಕ್ತಿಗೆ ಮನೆಯಲ್ಲಿ ಒಪ್ಕೊಳ್ಳಲ್ಲ ಅನ್ನೋದು ಗೊತ್ತಿದೆ. ಹಾಗಿರೋದ್ರಿಂದ ನಿಮ್ಗೆ ಏನೇನೋ ಕಾರಣಗಳು ಕೊಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಇಲ್ಲಿ ಒಂದು ಕಡೆ ಮನೆಯವ್ರನ್ನ ಬಿಟ್ಕೊಡೋಕ್ಕಾಗಲ್ಲ, ಇನ್ನೊಂದು ಕಡೆ ನೀವು, ಹೀಗೆ ಈ ವ್ಯಕ್ತಿ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ ಅನ್ನೋದಿದೆ. ಇದಕ್ಕೆ ಅವ್ರು ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ, ಇಲ್ಲಿಂದ ಸ್ವಲ್ಪ ಮೆಸೇಜ್ಗಳು ನೋಡೋಣ. ಐ ನೋ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಡೂಯಿಂಗ್. ಐ ಫೇಲ್ ಟು ಎಕ್ಸ್ಪ್ರೆಸ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯು. ಐ ವಾಂಟ್ ಟು ರೀಕನ್ಸೈಲ್. I can't imagine my life without you. ಹಾಗೆ I wish I could offer you a better relationship. I feel we are made for each other. ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ ಅವ್ರಿಗೆ, ಆದರೆ ಆ್ಯಕ್ಷನ್ ತಗೊಳ್ಳೋಕ್ಕೂ ಮನಸ್ಸಿಲ್ಲ. ನೀವೊಂದು ಒಳ್ಳೆ ಚಾಯ್ಸ್ ಅನಿಸುತ್ತೆ ಅವ್ರಿಗೆ. ಇಲ್ಲಿ ಇನ್ನೇನಿದೆ, ಮುಂದೆ ಈ ಕನೆಕ್ಷನಲ್ಲಿ ಫ್ಯೂಚರ್ ಇಲ್ಲ ಅನ್ನೋದು ಗೊತ್ತಿದ್ರೂ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಾರೆ. ನೀವು ಹತ್ರ ಇಷ್ಟ ಇದೆ. ಅವ್ರ ಟ್ರೂ ಫೀಲಿಂಗ್ಸ್ಗಳನ್ನ ನಿಮ್ಮ ಹತ್ರ ಹೇಳ್ಕೊತಾ ಇಲ್ಲ. ನಿಮ್ಮ ಜೊತೆ ರೀಕನ್ಸೈಲ್ ಮಾಡ್ಕೋಬೇಕು, ನಿಮ್ಮ ಜೊತೆ ಜೀವನ ಮಾಡಬೇಕು ಅನ್ನೋ ಮನಸ್ಸಿದೆ. ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ಆದರೆ ಮನೆಯವ್ರನ್ನ ಒಪ್ಸೋಕ್ಕಾಗ್ತಾ ಇಲ್ಲ. ಮುಂದೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನೋ ಇಲ್ವೋ ಹಾಗೆಲ್ಲ ಅವ್ರಿಗೆ ಏನೇನೋ ಕನ್ಫ್ಯೂಷನ್ಸ್ ಇದೆ. ಅದಕ್ಕೆ ನಿಮ್ಗೆ ಏನೇನೋ ಕಾರಣಗಳು ಕೊಡೋದಿದೆ, ನಿಮ್ಮನ್ನು ಕಣ್ತಪ್ಪಿಸಿ ಓಡಾಡೋದಿದೆ. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ. ಏನೋ ಫ್ಯಾಮಿಲಿ ಪಾಲಿಟಿಕ್ಸ್ ಪ್ರೆಷರಿಂದ ನಿಮ್ಮನ್ನು ಭೇಟಿ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಏನೋ ಬರ್ಡನ್ ಇದೆ. ಈ ಸಿಚುವೇಷನಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಕಷ್ಟ ಅನ್ನಿಸ್ತಾ ಇದೆ. ಹಾಗೆ ಇಲ್ಲೇನೋ ಸಪ್ರೆಷನ್ ಎನರ್ಜಿನೂ ಬರ್ತಾ ಇದೆ. ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋದಿದೆ. ಆದರೆ ಇಲ್ಲಿ ಅವ್ರ ಒಳಮನಸ್ಸು ಹೇಳುತ್ತೆ, ವಿ ಆರ್ ಮೇಡ್ ಫಾರ್ ಈಚ್ ಅದರ್. ನಿಮ್ಮಂಥ ವ್ಯಕ್ತಿ ಮತ್ತೆ ಸಿಗೋಲ್ಲ. ಹಾಗೆಲ್ಲ ಅವ್ರು ಯೋಚನೆ ಮಾಡೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ
ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.